ಮಲಿಕ್ವಾಡ್ದಲ್ಲಿ ಶಾರದಾ ನವರಾತ್ರಿ ಮಹಾಮಹೋತ್ಸವ. ಶುಕ್ರವಾರ ಪದ್ಮಾವತಿ ದೇವಿಗೆ ವಿಶೇಷ ಪೂಜೆ, ಸಾವಿರಾರು ಭಕ್ತರ ಉಪಸ್ಥಿತಿ. ಚಿಕ್ಕೋಡಿ ತಾಲೂಕಿನ ಮಲಿಕ್ವಾಡ್ ಗ್ರಾಮದ ಶ್ರೀ 1008 ಶನಿಗ್ರಹ ಅರಿಷ್ಟ ನಿವಾರಕ ಭಗವಾನ್ ಮುನಿಸೂರತನಾಥ ದಿಗಂಬರ ಜೈನ ಮಂದಿರದಲ್ಲಿ ಶುಕ್ರವಾರ ದಿನಾಂಕ 26ರಂದು ಶ್ರೀ ವಿದ್ಯಾಸುಂದರಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಜಗನ್ಮಾತೆ ಪದ್ಮಾವತಿ ದೇವಿ ವಿಧಾನ, ಮಂಗಳ ಮಂತ್ರ ಸಂಸ್ಕಾರ, ಕಲಶ ಸ್ಥಾಪನೆ ಜೊತೆಗೆ 108 ಸುವರ್ಣ ಸೌಭಾಗ್ಯವತಿಯರಿಂದ ಬಾಗಿನ ಸಮರ್ಪಣೆ, ಪದ್ಮಾವತಿ ದೇವಿಯ ವಿಶೇಷ ಪೂಜೆಗಳು ಕರ್ನಾಟಕ ಪುರೋಹಿತ ರತ್ನ ದರ್ಶನ್ ಉಪಾಧ್ಯಾಯ ಮತ್ತು ಅವರ ತಂಡದಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಲಿಕ್ವಾಡ್ ಮಂದಿರ ಪ್ರವರ್ತಕ ಏಲಾಚಾರ್ಯ ಶ್ರೀ 108 ಅರುಣಸೇನ ಮುನಿ ಮಹಾರಾಜರ ಶುಭ ಆಶೀರ್ವಾದದೊಂದಿಗೆ ನಾಂದನಿ ಜೈನ ಮಠದ ಜೀನಸೇನ ಪಟ್ಟಾರಕ ಭಟ್ಟಾಚಾರ್ಯ ಮತ್ತು ಕೊಲ್ಲಾಪುರ್ ಜೈನ ಮಠದ ಲಕ್ಷ್ಮೀಸೇನ ಪಟ್ಟಾರಕ ಭಟ್ಟಾಚಾರ್ಯ ಇವರ ಆದಿ ನೇತೃತ್ವದಲ್ಲಿ ಸಂಪನ್ನಗೊಂಡವು. ಪೂಜಾ ವಿಧಿವಿಧಾನಗಳ ಬಗ್ಗೆ ಕೊಲ್ಲಾಪುರ್ ಜೈನ ಮಠದ ಲಕ್ಷ್ಮೀಸೇನ ಪಟ್ಟಾರಕ ಭಟ್ಟಾಚಾರ್ಯ ಮಾತನಾಡಿ, ಪದ್ಮಾವತಿ ದೇವಿಯ ಇಂತಹ ವಿಶೇಷ ಪೂಜೆಯನ್ನು ಕಂಡು ಬಹಳಷ್ಟು ಸಂತೋಷವಾಗಿದೆ. ದರ್ಶನ್ ಉಪಾಧ್ಯಾಯವರ ಕಾರ್ಯ ಶ್ಲಾಘನೀಯವಾಗಿದೆ. ಪದ್ಮಾವತಿ ಮಾತೆ ಅವರಿಗೆ ಆಶೀರ್ವದಿಸಲಿ ಎಂದು ತಿಳಿಸಿದರು. ಓಂ ನಮಃ ಸಿದ್ದೇಭ್ಯ. ಎಲ್ಲ ಮಲ್ಲಿಕ್ವಾಡ ಗ್ರಾಮದ ಎಲ್ಲ ಶ್ರಾವಕರಿಗೆ ಎಲ್ಲರಿಗೂ ಶುಭಾಶೀರ್ವಾದ. ಇವತ್ತಿನ ದಿನ ಈ ಮಲ್ಲಿಕ್ವಾಡ ಗ್ರಾಮದಲ್ಲಿ ಈ ಅತಿಶಯ ಕ್ಷೇತ್ರ ಇರುವಂಥ ಈ ಮುನಿಸೂರತ್ನ ತೀರ್ಥಂಕರ ಸ್ಥಾನದಲ್ಲಿ ಇವತ್ತಿನ ದಿನ ಮಹಾಮಾತಾ ಪದ್ಮಾವತಿ ದೇವಿದು 108 ಬಾಗಿನ ಅರ್ಪಣೆ ಮತ್ತು ಅಲಂಕಾರ ಪೂಜಾ ಚೆನ್ನಾಗಿ ಒಳ್ಳೆ ರೀತಿಯಿಂದ ನಡೆದು ಹೋಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮವಾಗಿ 108 ಬಾಗಿನ ಈ ಊರಲ್ಲಿ ವಿದ್ಯಾಸುಂದರಿ ಫೌಂಡೇಶನ್ ಅದರ ಜೊತೆ ದರ್ಶನ್ ಉಪಾಧ್ಯಾಯವರು ಒಳ್ಳೆ ರೀತಿಯಿಂದ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ವರ್ಷ ಕೂಡ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮವನ್ನೆಲ್ಲ ನಡೆದು ಹೋಗಿದೆ. ಎಲ್ಲರೂ ಇವತ್ತಿನ ದಿನ ಬಹಳ ಜನ ಬೆಳಗ್ಗೆಯಿಂದ ಭಗವಂತರದ ಪಂಚಾಮೃತ ಮಹಾಭಿಷೇಕದಿಂದ ಕಾರ್ಯಕ್ರಮ ಶುರುವಾಯಿತು. ಅದರ ಮುಂದೆ ಎಲ್ಲ ವಿಧಾನವನ್ನು ಚೆನ್ನಾಗಿ ರೀತಿಯಿಂದ ಎಲ್ಲ ನಡೀತು. 108 ಸುವರ್ಣ ಸೌಭಾಗ್ಯವತಿ ಅದರ ಜೊತೆ 108 ಸಕಲ ಸೌಭಾಗ್ಯವತಿಯಿಂದ ಮಹಾಮತಿ ದೇವತಿದು ಅಲಂಕಾರ ಪೂಜೆ ಅದರ ಬಾಗಿನ ಅರ್ಪಣೆ ಎಲ್ಲ ಒಳ್ಳೆ ರೀತಿಯಿಂದ ಪೂರ್ತಿ ಬೆಳಗಾವಿ ಜಿಲ್ಲೆ ಅದರ ಜೊತೆ ಕೊಲ್ಲಾಪುರ ಜಿಲ್ಲೆ, ಸಾಂಗ್ಲಿ ಜಿಲ್ಲೆಯಿಂದ ಪೂರ್ತಿ ಭಕ್ತ ಜೈನ ಸಮಾಜದಿಂದ ಎಲ್ಲರೂ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ರೀತಿಯಿಂದ ಎಲ್ಲ ಆಯಿತು. ಇದೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶ್ರಾವಕರು, ಈ ಕಾರ್ಯಕ್ರಮ ಸಲುವಾಗಿ ದುಡಿದಿದ್ದಂಥ ದರ್ಶನ್ ಉಪಾಧ್ಯಾಯವರು ಅದರ ಜೊತೆ ಪಂಡಿತ ವರ್ಗ ಎಲ್ಲ ವಿದ್ಯಾಸುಂದರಿ ಫೌಂಡೇಶನ್ದ ಎಲ್ಲ ಕಾರ್ಯಕರ್ತರು ಮತ್ತು ಪಂಡಿತರಿಗೆ ಎಲ್ಲರಿಗೂ ಶುಭಾಶೀರ್ವಾದ. ಅದರ ಜೊತೆ ಮಲ್ಲಿಕವಾಡ ಗ್ರಾಮದ ಎಲ್ಲ ಶ್ರಾವಕರಿಗೆ ಎಲ್ಲರಿಗೂ ಶುಭಾಶೀರ್ವಾದ. ಓಂ ನಮಃ. ಆಗಮಿಸಿದ್ದ ಶ್ರಾವಕಿಯರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ, ಅರಿಹಂತ್ ಉದ್ಯೋಗ ಸಮೂಹದ ಉತ್ತಮ್ ಪಾಟೀಲ್, ಶಿರ್ಗುಪ್ಪಿಯ ಜೆಸಿಎಲ್ ಸಹಕಾರಿಯ ಅಧ್ಯಕ್ಷ ಭಮ್ಮಣ್ಣ ಚೌಗ್ಲೆ, ಬಾಹುಬಲಿ ಆರೋಗ್ಯ ಮಂದಿರ ಡಾಕ್ಟರ್ ಮಹಾಧವಲ್ ಭೋಮಾಜ್, ಬಿಜೆಪಿ ಮುಖಂಡ ಶಿವಾನಂದ ನವಿನಾಳೆ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ವೇಳೆ ಭೋಜ್ ಗ್ರಾಮದ ಅಜಿತ್ ಪಾಟೀಲ್ ದಂಪತಿಗಳು, ಧಾರವಾಡದ ಮಲಸರ್ಜನ್ ಪಾಟೀಲ್ ದಂಪತಿಗಳು, ಶಿರ್ಗುಪ್ಪಿಯ ಬಾಹುಬಲಿ ಪಾಟೀಲ್ ದಂಪತಿಗಳು, ತೇರ್ದಾಳದ ಅಜಿತ್ ದೇಸಾಯಿ ದಂಪತಿಗಳು, ಕಲ್ಲೋಳದ ಸುಭಾಷ್ ಪಟ್ಟಣಕುಡೆ ದಂಪತಿಗಳು, ರಾಯಭಾಗದ ಪ್ರತೀಕ್ ಬಾಬಣ್ಣವರ್ ದಂಪತಿಗಳು ಮತ್ತು ಮಂದಿರ ಟ್ರಸ್ಟ್ನ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಕಾರ್ಯದರ್ಶಿ ಡಾಕ್ಟರ್ ರಾವ್ ಸಾಹೇಬ್ ಕುನ್ನೂರಿ, ಶ್ರೇನಿಕ್ ಬೆಂಡಿಕಟಗಿ, ವಿಜಯ್ ಚಿಂಚವಾಡೆ, ಸಂಜು ಕುನ್ನೂರಿ, ಸುನೀಲ್ ಬೆಂಡಿಕಟಗಿ, ಮಹಾವೀರ್ ದೇಸಾಯಿ, ರಾಮಣ್ಣ ಬೆಂಡಿಕಟಗಿ, ಬಾಬಾ ಸಾಹೇಬ್ ಬೆಂಡಿಕಟಗಿ, ಬಾಳು ದೇಸಾಯಿ, ವಿದ್ಯಾಸುಂದರಿ ಫೌಂಡೇಶನ್ನ ಅಧ್ಯಕ್ಷ ದರ್ಶನ್ ಉಪಾಧ್ಯಾಯ ಶಿರ್ಗುಪ್ಪಿ, ಶಶಿಕಾಂತ್ ಉಪಾಧ್ಯಾಯ, ಅಜಿತ್ ಉಪಾಧ್ಯಾಯ, ಸುರೇಶ್ ಉಪಾಧ್ಯಾಯ, ಅನಂತ್ ಉಪಾಧ್ಯಾಯ, ಸಿದ್ಧಾಂತ್ ಉಪಾಧ್ಯಾಯ, ಅರಿಹಂತ್ ಉಪಾಧ್ಯಾಯ, ಸೂರಜ್ ಉಪಾಧ್ಯಾಯ, ಅಜಿತ್ ಭಯ್ಯ ಸೇರಿದಂತೆ ಮಲಿಕ್ವಾಡ್ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಶ್ರಾವಕಿಯರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಮಲಿಕ್ವಾಡ್ದಿಂದ ಬಸವರಾಜ್ ತಾರ್ದಾಳೆ.